ನಮಸ್ಕಾರ ಎಲ್ರಿಗೂ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದ್ರೆ, ತುಂಬ ಜನ ಈ ಕಂಪ್ಲೇಂಟ್ ನೋಡ್ಬಿಟ್ಟು ಬಂದಿರ್ತೀರಾ, ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಕೊಲೀಗ್ಸು ಈ ವಿಡಿಯೋನ ಶೇರ್ ಮಾಡಿರ್ತಾರೆ. ಇವತ್ತು ಡಾರ್ಕ್ ರಿಯಾಲಿಟಿಯ ಫುಡ್ ಬ್ಲಾಗರ್ಸ್ ಬಗ್ಗೆ ಆಗಿರ್ಬೋದು, ಇಲ್ಲಾಂದರೆ ರೆಸ್ಟೋರೆಂಟ್ಸ್ಗಳ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇಲ್ಲಿ ಯಾರನ್ನೂ ಕೂಡ ನಾನು ಎನಿಮಿ ಥರ ನೋಡ್ತಾ ಇಲ್ಲ, ಇಲ್ಲ ನೀವು ಅವ್ರನ್ನ ಎನಿಮಿ ಥರ ಕಾಣಿ ಈ ಥರ ಎಲ್ಲ ನಾನು ಹೇಳ್ತಾ ಇಲ್ಲ. ಇವಾಗ ಫಸ್ಟ್ ಕ್ಲಿಪ್ ಹಾಕ್ಬರ್ತೀನಿ, ಅದನ್ನ ನೋಡಿ. ರೀಲ್ ವರ್ಸಸ್ ರಿಯಾಲಿಟಿ, ಓಕೆನಾ? ಒಂದು ಹೊಸ ರೆಸ್ಟೋರೆಂಟ್ ತೆರೆಯುತ್ತದೆ. ಗ್ರಾಹಕರು ಕಡಿಮೆ, ಆದರೆ ಮಾಲೀಕನಿಗೆ ಒಂದು ಯೋಜನೆ ಇರ್ತದೆ. ಉತ್ತಮ ಆಹಾರಕ್ಕಿಂತ ಹೆಚ್ಚು ವೈರಲ್ ಆಗುವುದು ಮುಖ್ಯ ಎಂದು ಅವನು ನಂಬ್ತಾನೆ. ಅವನು ಜನಪ್ರಿಯ ಫುಡ್ ವ್ಲಾಗರ್ಗೆ ಕರೆ ಮಾಡ್ತಾನೆ. ಒಂದು ಕವರ್, ಉಚಿತ ಊಟ ಮತ್ತು ಹಣದ ಒಪ್ಪಂದ. ನಂತರ ಆರಂಭವಾಗುತ್ತದೆ ಪೇಯ್ಡ್ ಪ್ರಮೋಷನ್. ಕ್ಯಾಮ್ರಾ ಆನ್ ಆಗ್ತದೆ. ಇದು ನಗರದ ಅತ್ಯುತ್ತಮ ಆಹಾರ, ಆದ್ರೆ ಅವನು ಹೇಳದ ಒಂದು ವಿಷಯ ಇದೆ. ಈ ಹೊಗಳಿಕೆಗೆ ಹಣ ಪಡೆದಿದ್ದಾನೆ. ವಿಡಿಯೋ ವೈರಲ್ ಆಗ್ತದೆ. ಸಾವಿರಾರು ಜನರು ಬರ್ತಾರೆ, ದೀರ್ಘ ಸಾಲುಗಳು. ಆದರೆ ಅನೇಕ ಗ್ರಾಹಕರು ನಿರಾಶರಾಗ್ತಾರೆ. ಆಹಾರ ವಿಡಿಯೋದಲ್ಲಿ ಕಂಡಷ್ಟು ಉತ್ತಮವಾಗಿರೋದಿಲ್ಲ. ನಿಜವಾಗಿ ಉತ್ತಮ ಆಹಾರ ನೀಡುವ ಸಣ್ಣ ಹೋಟೆಲ್ಗಳು ಖಾಲಿಯಾಗ್ತವೆ, ಏಕೆಂದರೆ ಅವರಿಗೆ ಹಣ ಕೊಟ್ಟು ಪ್ರಚಾರ ಮಾಡಿಸುವ ಶಕ್ತಿ ಇಲ್ಲ. ಪ್ರತಿ ವೈರಲ್ ರಿವ್ಯೂ ಸತ್ಯವಾಗಿರಬೇಕೆಂದಿಲ್ಲ. ಕೆಲವೊಮ್ಮೆ ಅದು ಜಾಹೀರಾತು ಮಾತ್ರ. ಆದ್ದರಿಂದ ವಿಡಿಯೋ ನೋಡಿದ್ರೆ ಸಾಕಾಗೋದಿಲ್ಲ, ನಿಮ್ಮದೇ ಅನುಭವವನ್ನ ನಂಬಿ. ನೀವು ಎಲ್ಲ ಕರೆಕ್ಟಾಗಿ ಇದೆ, ಜನ ನಮ್ಮನ್ನ ಬ್ಲೈಂಡ್ ಆಗಿ ನಂಬಿಡ್ತಾರೆ, ನಮ್ಮನ್ನ ಟ್ರಸ್ಟ್ ಮಾಡ್ತಾರೆ, ನಾವು ಎಲ್ಲಿ ಹೇಳಿದ್ರು ಹೋಗಲ್ಲಿ ತಿನ್ಬಿಡ್ತಾರೆ ಅಂತ ಒಂದು ಮೈಂಡ್ ಸೆಟ್ ಹಾಕೊಂಡಿರ್ತಾರೆ. ஏன் சார் அழுகுறீங்க சார்? சவுண்ட் வரலையே சார்? ಎಲ್ಲರೂ ಎನ್ನೇ ಏಮಾತ್ರಾಗೆ. ಇಲ್ಲ ರೆಸ್ಟೋರೆಂಟ್ಗಳಾಗಿರ್ಬೋದು, ಇಲ್ಲಾಂದರೆ ಇವಾಗ 2019 ಆದಮೇಲೆ ತುಂಬ ಕಡೆ ಅಂದರೆ ಏನು ರೆಸ್ಟೋರೆಂಟ್ಗಳಾಗಿರ್ಬೋದು, ಇಲ್ಲ ರೋಡ್ ಸೈಡ್ ಓಪನ್ ಆಗಿರೋಂಥ ಎಷ್ಟೋ ಅಂಗಡಿಗಳಾಗಿರ್ಬೋದು, ವೆಜ್ಗಳಾಗಿರ್ಬೋದು, ನಾನ್ ವೆಜ್ಗಳಾಗಿರ್ಬೋದು, ಈ ಥರ ಎಲ್ಲ ನಾನು ನೋಡಿದಾಗ ಅವರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಟ್ರೈ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಈ ಥರ ಫುಡ್ ಬ್ಲಾಗರ್ಸ್ ಗಂಧ ಗಾಳಿ ಏನೂ ಗೊತ್ತಿಲ್ಲದೆ ಮನೇಲಿ ಒಂದು ಚಿತ್ರಾನ್ನ ಮಾಡೋಕ್ಕೆ ಬರ್ತಿದ್ದವರಿಗೆಲ್ಲ ಇವತ್ತು ಚಿತ್ರಾನ್ನ ಮಾಡೋಕ್ಕೆ ಅಂತ ಬಿರಿಯಾನಿ ರೇಂಜಿಗೆ ಹೋಗ್ತಾರೆ. ಅವ್ರಿಗೆ ಫಸ್ಟು ಈರುಳ್ಳಿಲಿ ಯಾವ ಥರ ಟೈಪ್ಸ್ ಇರ್ತವೆ ಅನ್ನೋದು ಕೂಡ ಗೊತ್ತಿರಲ್ಲ ಅವ್ರಿಗೆ. ಇವಾಗ ಮನೇಲಿ ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮ ಮನೇಲಿ ನಿಮ್ಮ ಅಮ್ಮನ ಜೊತೆ ಒಂದು ಉಪ್ಪಿಟ್ಟು ಮಾಡಿದ್ರೆ ತಿಂದಿಲ್ದಿರೋರು ಅಲ್ಲಿ ಹೋಗ್ಬಿಟ್ಟು ಫುಡ್ ಬ್ಲಾಗಿಂಗ್ ಪ್ರಮೋಟ್ ಮಾಡ್ತಾರೆ. ಅವ್ರಿಗೇನು ಗೊತ್ತಿರಲ್ಲ, ಬಟ್ ಆದರೂ ಅಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ತಿನ್ನಿ. ನೀವು ಎಕ್ಸಾಂಪಲ್ ತಗೊಳ್ಳೋಣ, ನೀವು ಮಸಾಲೆ ದೋಸೆ ಅಂದರೆ ಎಷ್ಟು ಜನಕ್ಕೆ ಇಷ್ಟ? ನನಗಂತೂ ಸಖತ್ ಇಷ್ಟ. ನಾನಂತೂ ತುಂಬ ಅದೊಂದು ಕ್ಲಿಪ್ ಹಾಕ್ಬಿಡ್ತೀನಿ, ಅದನ್ನು ನೋಡ್ಬಿಡಿ. ಮಸಾಲೆ ದೋಸೆ ಅಂದ್ರೆ ಸರಳತೆ ಮತ್ತು ರುಚಿಯ ಸಂಕೇತ. ಆದ್ರೆ ಈಗ ಕೆಲವರು ಅದ್ರ ಮೇಲೆ ಚೀಸು, ಚಾಕ್ಲೇಟ್, ನೂಡಲ್ಸ್, ಐಸ್ ಕ್ರೀಮ್ ಎಲ್ಲ ಹಾಕ್ತಿದ್ದಾರೆ. ಇದು ಫ್ಯೂಷನ್ ಅಲ್ಲ, ಫುಡ್ ಕ್ರೈಮ್. ನೀವು ನೋಡಿದ್ರಿ ಅಲ್ಲ ಆ ಕ್ಲಿಪ್, ದೋಸೆ ಹಾಕಿರೋದು. ನನಗೆ ಅಂತಲ್ಲ, ತುಂಬ ಜನಕ್ಕೆ ಒಂದು ಮಾಮೂಲಿ ದೋಸೆ ಅಂದರೆ ಮಸಾಲೆ ದೋಸೆಯಲ್ಲಿ ಏನು ನೀಟಾಗಿ ಅದನ್ನು ಒಯ್ದು ಕ್ರಿಸ್ಪಿ ಟೈಪಲ್ಲಿ ನೀಟಾಗಿ ಏನು ಹಾಕ್ತೆ ಖಾರ ಹಚ್ಚಿ ಒಂದು ಆಲೂಗಡ್ಡೆ ಹಾಕಿ ನೀಟಾಗಿ ಫೋಲ್ಡ್ ಮಾಡಿ ರೌಂಡ್ ಶೇಪಲ್ಲಿ ತೊಗೊಂಬಂದು ಕೊಟ್ಟು ಅದಕ್ಕೆ ಚಟ್ನಿನೋ ಸಾಂಬಾರು ಕೊಡ್ತಾರೆ. ಆ ಥರ ಅಲ್ವಾ? ಇವಾಗ ಕ್ಲಿಪ್ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಕೆಲವ್ರಿಗೆ ಅಸಹ್ಯ ಅನಿಸುತ್ತೆ, ಕೆಲವರು ಅದೇ ಒಂದು ಟ್ರೆಂಡ್ ಅನಿಸುತ್ತೆ, ಕೆಲವ್ರಿಗೆ ಅದೇ ಒಂದು ವೆರೈಟಿ ಅನಿಸುತ್ತೆ. ಒಬ್ಬ ಸಣ್ಣ ಹೋಟೆಲ್ ಮಾಲೀಕ 20 ವರ್ಷಗಳಿಂದ ಒಂದೇ ಹೋಟೆಲ್ ನಡೆಸ್ತಿದ್ದಾನೆ. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆದ್ದು ಮಾರ್ಕೆಟ್ಗೆ ಹೋಗಿ ತಾಜಾ ತರಕಾರಿ ತರ್ತಾನೆ. ಅವನಿಗಿದು ಕೆಲಸವಲ್ಲ, ಬದುಕಿನ ಹೋರಾಟ. ಅವನ ಅಡುಗೆ ಮನೆ ತುಂಬಾ ಬಿಸಿ, ಆದರೆ ಅವನು ದೂರು ಕೊಡೋದಿಲ್ಲ. ಮಕ್ಕಳ ಶಾಲಾ ಶುಲ್ಕ, ಮನೆಯ ಖರ್ಚು ಎಲ್ಲವೂ ಈ ಹೋಟೆಲ್ನ ಆದಾಯದ ಮೇಲೆ ನಿಂತಿದೆ. ಒಂದು ದಿನ ಫುಡ್ ವ್ಲಾಗರ್ ಬರ್ತಾನೆ. ದುಬಾರಿ ಕ್ಯಾಮ್ರಾ, ಬೆಳಕುಗಳು, ದೊಡ್ಡ ತಂಡ. ಕೆಲವು ನಿಮಿಷ ವಿಡಿಯೋ ಮಾಡಿ ವಿಚಿತ್ರ ಮುಖಭಾವ ತೋರಿಸಿ ಹೊರಟೋಗ್ತಾನೆ. ಕೆಲವೇ ಗಂಟೆಗಳಲ್ಲಿ ವಿಡಿಯೋ ವೈರಲ್ ಆಗ್ತದೆ. ಇಲ್ಲಿ ಊಟ ಮಾಡಬೇಡಿ ಎಂಬ ಶೀರ್ಷಿಕೆ. ಸಾವಿರಾರು ಜನರು ಹೋಟೆಲ್ಗೆ ಬಂದೇ ನೋಡದೆ ಕೆಟ್ಟ ಕಾಮೆಂಟ್ಗಳನ್ನು ಹಾಕ್ತಾರೆ. ಗ್ರಾಹಕರು ಕಡಿಮೆಯಾಗುತ್ತಾರೆ.
ಆದಾಯ ಕುಸಿಯುತ್ತದೆ. 20 ವರ್ಷಗಳ ಪರಿಶ್ರಮ ಕೆಲವೇ ನಿಮಿಷಗಳ ವಿಡಿಯೋದಿಂದ ಹಾಳಾಗಲು ಆರಂಭವಾಗುತ್ತದೆ. ಸಾಮಾಜಿಕ ಮಾಧ್ಯಮದ ಶಕ್ತಿ ದೊಡ್ಡದು, ಆದರೆ ಅದರ ಜೊತೆ ಜವಾಬ್ದಾರಿಯೂ ಇರಬೇಕು. ಒಂದು ವಿಡಿಯೋ ಯಾರಾದರೂ ಜೀವನವನ್ನೇ ಬದಲಾಯಿಸಬಹುದು. ಪೋಸ್ಟ್ ಮಾಡೋ ಮೊದಲು ಯೋಚಿಸಿ. ಇವಾಗ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಫುಡ್ ಬ್ಲಾಗರ್ಸ್ ಆಗಿದ್ರು ಸರಿ, ನಾರ್ಮಲ್ ವಿಡಿಯೋ ವ್ಲಾಗ್ ಮಾಡೋರು சரி. சரி, நான் செவனேந்தானா போய்க்கிருந்தேன். யார் வம்பு தும்புக்காச்சும் போனனா? கௌரவம்னு என் கௌரவத்தையே ஆரம்பிச்சிட்டீங்களா? ಕೆಲವರು ಏನು ಮಾಡ್ತಾರೆ ಅಂದರೆ, ಹೋಟೆಲ್ನ ಇಂಟೀರಿಯರ್ ಡಿಸೈನ್ಸ್ ನೋಡಿ ಮತ್ತು ಇನ್ಸ್ಟಾದಲ್ಲಿ ಪ್ರೋಮೋ ವೀಡಿಯೋಸು ಮತ್ತು ಪ್ರಮೋಷನ್ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಆ ಹೋಟೆಲ್ಗೆ ಹೋಗ್ತಾರೆ. ಮತ್ತು ಆ ಹೋಟೆಲು ಹೈಜೀನು ಇದೆಲ್ಲ ನೋಡಿ ಇನ್ಫ್ಲುಯೆನ್ಸ್ ಏನು ಮಾಡ್ತಾರೆ, ನಮ್ಮಂಥ ಆಡಿಯನ್ಸ್ನ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಅಟೆನ್ಷನ್ ಗ್ರ್ಯಾಬ್ ಮಾಡಿ ಈ ಜಾಗಕ್ಕೆ ಹೋಗಿ, ಈ 5 ಸ್ಟಾರ್ ಹೋಟೆಲ್ಗೆ ಹೋದರೆ ಈ ಥರ ಪ್ರೈಸಲ್ಲಿ ಕೊಡ್ತಾರೆ, ಈ ಇಂಟೀರಿಯರ್ ಡಿಸೈನ್ ಚೆನ್ನಾಗಿದೆ, ಹೈಜೀನಿಕ್ ಆಗಿದೆ ಅಂತ ನಮ್ಮನ್ನ ಅಟ್ರಾಕ್ಟ್ ಮಾಡ್ತಾರೆ. ಇವಾಗ ಈ ವಿಷಯ ಎಲ್ಲ ಒಂದು ಕಡೆ ಬಿಡೋಣ. ಇವಾಗ ಪೇಯ್ಡ್ ಪ್ರಮೋಷನ್ಸ್ ಆಗಿ ಕೆಲವರು ಮಾಡ್ತಾರಲ್ಲ, ಆಡಿಯನ್ಸ್ ನಾವು ಯಾವ ಥರ ಏಮಾರ್ತಿದ್ದೀವಿ ಅಂತ ತಿಳ್ಕೊಳ್ಳೋಣ. நீ நல்லா வருவடா குண்டு பையா, நல்லா வருவ. ಏನಪ್ಪ ಅಂದರೆ, ಇವಾಗ ಫೇಕ್ ಪ್ರಮೋಷನ್ಸ್, ಒಂದು ಹೋಟೆಲ್ ಊಟ ಚೆನ್ನಾಗಿದೆ ಅಂತ ಯಾರೂ ಹೋಗಿ ಮಾಡಲ್ಲ. ಈ ಫುಡ್ ಬ್ಲಾಗರ್ಸ್ ಕೆಲವರು ಮತ್ತು ನಾರ್ಮಲ್ ವಿಡಿಯೋ ವ್ಲಾಗ್ ಮಾಡೋರು ಸರಿ. ಏನಪ್ಪ ಅಂದರೆ, ಅಲ್ಲಿ ಪೇ ಮಾಡ್ತೀವಿ ಅಂತ ಹೋಟೆಲ್ ಓನರು ಒಂದು ಆಫರ್ ಕೊಡ್ತಾರೆ. ಇವ್ರು ಹೋಗಿ ಅದನ್ನ ಊಟ ಮಾಡಿ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡಿಬಿಟ್ಟು ಆ ಪ್ರೋಮೋ ಕ್ಲಿಪ್ಸ್ ಎಲ್ಲ ಇನ್ಸ್ಟಾಗ್ ಹಾಕ್ಬಿಟ್ಟು ಆಡಿಯನ್ಸ್ ನಮ್ಮನ್ನ ಅಟ್ರಾಕ್ಟ್ ಮಾಡ್ಸೋಕ್ಕಾಗಿ ಇದು ಒಂದು ಪ್ಲಾನ್. மூளை இல்ல உனக்கு சார் மூளை. ஐயோ எல்லாமே லேட்டா நடக்குது. மூளை கொடுக்குற நேரம் இதான போய். ಊಟ ಚೆನ್ನಾಗಿದೆ ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅಂತ ಯಾರೂ ಹೋಗಲ್ಲ. ಹೋಟೆಲ್ ಓನರ್ಸ್ ಏನು ಮಾಡ್ತಾರೆ ಅಂದರೆ, ಇವಾಗಿರೋ ಟ್ರೆಂಡ್ಗೆ ಪೇಯ್ಡ್ ಪ್ರಮೋಷನ್ನೇ ಮಾಡ್ತಾರೆ. ಏನಪ್ಪ ಅಂದರೆ, ಇವಾಗ ಕೆಲವು ಫುಡ್ ಬ್ಲಾಗರ್ಸ್ನ ಕರೆಸಿ ಅವ್ರಿಗೆ ಒಂದು ಇಷ್ಟು ಅಮೌಂಟ್ ಅಂತ ಅವರು ಫಿಕ್ಸ್ ಮಾಡಿಬಿಟ್ಟು ಆ ವಿಡಿಯೋ ಪ್ರಮೋಷನ್ ಕೊಡ್ತಾರೆ. ಏನಪ್ಪ ಅಂದರೆ, ಇವಾಗ ಎಕ್ಸಾಂಪಲ್ ಒಂದು ಬೆಂಗಳೂರಿನ ಬೆಸ್ಟ್ ಬಿರಿಯಾನಿ ಅಂತ ಒಂದು ವಿಡಿಯೋ ಒಬ್ಬ ಮಾಡ್ತಾನೆ. ಆ ಬೆಸ್ಟ್ ಬಿರಿಯಾನಿ ಬಂದು ಅದು ಚೆನ್ನಾಗಿರಲ್ಲ, ಇಲ್ಲ ಕ್ವಾಲಿಟಿ ಇರಲ್ಲ, ಬರೀ ಅದು ಇಂಟೀರಿಯರು ಮತ್ತು ಆ ಕ್ಲೀನ್ಲಿನೆಸ್ಸು 5 ಸ್ಟಾರ್ ಹೋಟೆಲಿಗೆ ಪ್ರಮೋಷನ್ ಕೊಡಬೇಕಂತ ಅವ್ನು ವಿಡಿಯೋ ತೆಗೆದು ಮಾಡಿರ್ತಾನೆ. ಇವಾಗ ಅವ್ನಿಗೆ ಊಟ ಚೆನ್ನಾಗಿರೋ ಅಂತಲೂ ಅನ್ನೋಕ್ಕಾಗಲ್ಲ, ಯಾಕಂದರೆ ಅವ್ನಿಗೆ ಪೇ ಮಾಡಿದ್ದಾರೆ ಯಾರು, ಹೋಟೆಲ್ ಓನರ್ಸು. ಈ ಟ್ರೆಂಡ್ ಬಂದು ಇಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಇದೇ ಒಂದು ಟ್ರೆಂಡ್ ಆಗಿಟ್ಟಿದ್ದಾರೆ. ಇವಾಗ ಒಂದು ಪ್ರಶ್ನೆಗೆ ಬರೋಣ. ಈ ಫೇಕ್ ಪ್ರಮೋಷನ್, ಪೇಯ್ಡ್ ಪ್ರಮೋಷನಿಂದ ಹೋಟೆಲ್ಗೆ ಒಂದು ರೇಟಿಂಗ್ಸ್ ಅಂತ ಒಂದು ಬಂದಿರುತ್ತೆ ಕಾನ್ಸೆಪ್ಟ್. ಆ ವಿಷಯಕ್ಕೆ ಇವಾಗ ಬರೋಣ. ಆಡಿಯನ್ಸ್ ಆಗಿ ನಾವೇನು ಮಾಡ್ತೀವಿ, ಈ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕೆಲವೊಂದು ಫುಡ್ಗಳನ್ನ ನಾವು ಆರ್ಡರ್ ಮಾಡಿ ಡೆಲಿವರಿ ಮಾಡಿಸ್ಕೊಂಡಿರ್ತೀವಲ್ವ. ಕೆಲವೊಂದು ಸತಿ ಏನಾಗುತ್ತೆ, ರೇಟಿಂಗ್ಸ್ ಮೇಲೆ ಡೆಲಿವರಿ ಮಾಡಿಸ್ಕೊಂಡಿರೋರು ಹತ್ರ ಉದಾಹರಣೆಗಳಿದ್ದಾವೆ. ಕೆಲವರು ಮಚ್ಚ ಅಲ್ಲಿ ಚೆನ್ನಾಗಿರುತ್ತೆ, ಮಚ್ಚ ಇಲ್ಲಿ ಚೆನ್ನಾಗಿರುತ್ತೆ ಮಚ್ಚ ಅಂತ ಹೇಳಿರೋರು ಇದ್ದಾರೆ. ಎಕ್ಸಾಂಪಲ್ ತೊಗೊಳ್ಳೋಣ, ಬೆಂಗಳೂರಲ್ಲಿ ಒಂದು 5 to 6 ಬಿರಿಯಾನೀಸ್ ಕಳೀತಾವಲ್ವ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಕೆಲವರು ಲೋಕಲಾಗಿ ತಿನ್ನಬೇಕು ಅಂತ ಆಸೆ ಪಡೋರು ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ನೆಲ್ಲ ಕಳ್ಸ್ಕೊಂಡೆಲ್ಲ ಯಾವನ್ ತಿಂತಾನೆ, ನಾನು ಹಂಗೆ ತಿಂತೀನಿ ಅನ್ನೋರು ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಹೈದ್ರಾಬಾದಿ ಬಿರಿಯಾನಿ, ಆ ಬಿರಿಯಾನಿ ಈ ಬಿರಿಯಾನಿ ಅಂತಲೂ ಹೇಳ್ತಾರಲ್ವ. ಸೊ ನಿಮಗೆ ಎಲ್ಲಿ ಇಷ್ಟ ಆಗುತ್ತೆ ಅದನ್ನು ನೀವು ತಿನ್ನೋದು ಬಿಟ್ಟು, ಕೆಲವೊಂದ್ಸತಿ ಏನಾಗುತ್ತೆ, ನೀವು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ರೇಟಿಂಗ್ಸ್ ಮೇಲೆ ಡೆಲಿವರಿ ಮಾಡ್ಸ್ಕೊತೀರ. ಸೊ ಇಲ್ಲಿ ತಪ್ಪಾಗ್ತಿರೋದೇನೆಂದರೆ, ಕೆಲವರು ಅಂತ ಎಲ್ಲ ಹೇಳ್ತಲ್ಲ, ಕೆಲವು இவன் ஸ்டார்ட் பண்ண மாட்டான், பண்ணிட்டான் நிறுத்த மாட்டான். ಫುಡ್ ಬ್ಲಾಗರ್ಸ್ಗಳು ಏನು ಮಾಡ್ತಾರೆ, ಇಲ್ಲ ಡೈಲಿ ಬ್ಲಾಗರ್ಸ್ಗಳು ಏನು ಮಾಡ್ತಾರೆ, ಇಲ್ಲಾಂದರೆ ಕೆಲವರು ಬ್ಲಾಗರ್ಸ್ಗಳು ಏನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಹೋಗಿರ್ತಾರೆ, ಅಲ್ಲಿ ಪ್ರಮೋಷನ್ ಮಾಡಿಕೊಡ್ತಾರೆ. ಅಂದರೆ 2 years ಮುಂಚೆ ಪ್ರಮೋಷನ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ, ಓಕೆನಾ. ಕೆಲವರು ಏನು ಮಾಡ್ತಾರೆ, 2 years ಆದಮೇಲೆ ಇನ್ನೇ ಅವನು ಬಂದುಬಿಟ್ಟು, ಏನೋ ನಮಗೆ ಫಾಲೋವರ್ಸ್ ಇಷ್ಟು ಜನ ಇದ್ದಾರೆ ಅಣ್ಣ, ನಮಗೆ ಹಿಂಗೆ ಪೇಯ್ಡ್ ಪ್ರಮೋಷನ್ ಮಾಡಿಕೊಡ್ತೀವಿ, ನಿಮಗೆ ಇನ್ನೂ ಆಡಿಯನ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾರೆ, ನಮ್ಮಿಂದ ನೀವು ಉದ್ಧಾರ ಆಗಿ ನಿಮ್ಮನ್ನು ನಾವು ಬೆಳೆಸ್ತೀವಿ ಅಂತ ಇದು ಮಾಡ್ತಾರೆ, ಓಕೆನಾ. ಇದು ನೆಗೆಟಿವ್ ಟೈಪ್, ಓಕೆನಾ. ಕೆಲವ್ರು ಏನು ಮಾಡ್ತಾರೆ, ಪಾಸಿಟಿವ್ ಆಗಿ ಏನು 1 ರೂಪಾಯಿನೂ ಇಸ್ಕೊಳ್ದೇನೆ ಕೆಲವರು ಚಿಕ್ಕ ಪುಟ್ಟ ಅಂಗಡಿಗಳನ್ನ ಬೆಳೆಸಿರೋರು ನಮ್ಮ ಹತ್ರ ಉದಾಹರಣೆಗಳಿದ್ದಾವೆ. ಎಕ್ಸಾಂಪಲ್, ಇವಾಗ ರೀಸೆಂಟಾಗಿ ಹೊಟ್ಟೆಪಾಡು ಚಾಟ್ಸ್ ಅಂತ ಇತ್ತು ಗೊತ್ತಾ, ತುಂಬ ಜನ ನೋಡಿರ್ತೀರ, ದರ್ಶನ್ ಪ್ರಮೋಟ್ ಮಾಡಿದ್ದು. ಅಲ್ಲಿ ಚಾಟ್ಸ್ ಎಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ಎಷ್ಟೋ ಜನ ಹೋಗಿದ್ರಿ. ಅಲ್ಲಿ ಟೇಸ್ಟ್ ಕೂಡ ನಾನು ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಕೆಲವರು ಫೇಕಾಗಿ ಪ್ರಮೋಷನ್ಸ್ಗಳನ್ನ ಮಾಡಿ ರೇಟಿಂಗ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈಗ 1.5 ಇರೋ ಜಾಗದಲ್ಲಿ ಈಗ 1 ಪಾಯಿಂಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಕೆಲವರು ಏನು ಮಾಡ್ತಾರೆ, ಅದನ್ನು ನೀವು 2.5 ತೊಗೊಂಬರ್ಬೋದು, 3 ತರ್ಬೋದು, ಇಲ್ಲ 4 ತರ್ಬೋದು, ಇಲ್ಲ 4.5 ತರ್ಬೋದು. ಈ ಥರ ಎಲ್ಲ
ಒಂದು ಮೈಂಡ್ ಸೆಟ್ ಹಾಕ್ಕೊಂಡು ಕೆಲವರು ಬಂದು ಪೇಯ್ಡ್ ಪ್ರಮೋಷನ್ ಮಾಡಿ ಕೊಡ್ತಾರೆ. ಬಟ್ ಹೋಗಿರೋರು ಆಸ್ ಎ ಆಡಿಯನ್ಸ್ ಆಗಿ ನಾವುಗಳು ಅಲ್ಲೇನಾಗುತ್ತೆ, ಕೆಲವೊಂದು ಸತಿ ಊಟ ಚೆನ್ನಾಗಿರಲ್ಲ, ಹೈಜಿನಿಕ್ ಮೇಂಟೈನ್ ಮಾಡಿರಲ್ಲ, ಇಲ್ಲ ಕೆಲವೊಂದು ಸತಿ ಜಾಗನೇ ಇಷ್ಟ ಆಗಿರಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳಾಗ್ತಾ ಹೋಗುತ್ತೆ. ಸೊ ಆದಷ್ಟು ಇವ್ರನ್ನೆಲ್ಲ ಸ್ವಲ್ಪ ದೂರ ಇಡಿ. ಈ ಕರಾರ ವ್ಯವಸ್ಥೆಯಲ್ಲಿ ನಾವು ಕೂಡ ಅಮೆರಿಕರಿಲ್ಲ, ನಾವು ಕೂಡ ಇದಕ್ಕೆ ಜವಾಬ್ದಾರಿ ಆಗಿದ್ದೀವಿ. ಕೇವಲ ಒಂದು 60 ಸೆಕೆಂಡ್ ವಿಡಿಯೋ ನೋಡಿ ನಾವು ಹೋಟೆಲ್ನ ಜಡ್ಜ್ ಮಾಡಿದ್ದೀವಿ. ஏன் சார் அழுகுறீங்க? சார் சவுண்ட் வரலையே சார். ಎಲ್ಲರೂ ಎನ್ನ ಏಮಾತ್ರಾங்க. ಸೋಷಿಯಲ್ ಮೀಡಿಯಾ ಟ್ರೆಂಡ್ನ ನಾವು ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಬಾರ್ದು. ಯಾಕಪ್ಪ ಅಂದರೆ ಈ ಫುಡ್ ಬ್ಲಾಗರ್ಸು ಒಂದು ಹೋಟೆಲ್ಗೆ ಪೇಯ್ಡ್ ಪ್ರಮೋಷನ್ ಮಾಡಿರ್ತಾನೆ, ನಾವು ಅದೇ ಏರಿಯಾ ಇರ್ತೀವಿ. ನಾವೇನು ಮಾಡ್ತೀವಿ, ಆ ಹೋಟೆಲ್ಗೆ ಆಲ್ರೆಡಿ ಹೋಗಿ ತಿಂದಿರ್ತೀವಿ, ಚೆನ್ನಾಗಿಲ್ಲ ಅಂತ ನಮಗೂ ಗೊತ್ತು. ನಾವು ಆ ಫುಡ್ ಬ್ಲಾಗರ್ಸ್ ಮಾಡಿರೋ ಒಂದು ವಿಡಿಯೋಗೆ ಕಮೆಂಟ್ ಹಾಕ್ತೀವಿ, ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ನಾವು ಕೂಡ ಒಂದು ಸಪೋರ್ಟ್ ಮಾಡ್ತೀವಿ, ಈ ಥರ ಈ ಹೋಟೆಲ್ಗೆ ಹೋಗಿ ತಿನ್ನಬಾರ್ದಂತ. ಯಾವುದೇ ಜಾಗದ ಬಗ್ಗೆ ವಿಡಿಯೋ ನೋಡಿದ್ರು ಸ್ವಂತ ನಾವೇ ಟೇಸ್ಟ್ ಮಾಡಿರೋ ರುಚಿನೇ ಬೆಸ್ಟ್. ಮತ್ತು ಅಕ್ಕಪಕ್ಕ ಇರೋ ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲದೆ ಇರೋ ಬಿಸ್ನೆಸ್ಸು, ಸಣ್ಣ ಪುಟ್ಟ ಹೋಟೆಲ್ಸು, ಈ ಥರ ಹೋಟೆಲ್ಗೆ ನಾವು ಸಪೋರ್ಟ್ ಮಾಡಬೇಕು. என்னென்ன பெரிய வார்த்தையெல்லாம் சொல்றீங்க? நான் திருந்துறதுக்கு ஒரு சந்தர்ப்பம் கொடுக்க கூடாதா? சரி, விவரமான பையன். நான் சொல்ல உட்கார். என்ன விவரம்? அது என்ன வாயில? வாயிலையா? இல்லையே. நல்ல வாய் தர. வேகுதா? நல்லா வேகுது. என் காசு எல்லாம் தின்னது இந்த ಸಪೋರ್ಟ್ ಎಲ್ಲರೂ ಮಾಡೋಣ, ಇಲ್ಲ ಅಂತಲ್ಲ. ಕೆಲವೊಂದು ಸತಿ ಯಾವುದೇ ಥರ ಫುಡ್ ಬ್ಲಾಗರ್ಸ್ ಮೇಲೂ ಕೂಡ ಏನು ಇಲ್ಲಿ ಕೆಟ್ಟಾಗಿ ಅವ್ರ ಮೇಲೆ ಇಳಿದಿರೋ ಅಪರಾಧಗಳ ಅಲಿಗೇಷನ್ಸ್ಗಳೆಲ್ಲ ಏನು ಆಗ್ತಾಯಿಲ್ಲ. ಎಲ್ಲ ರೆಸ್ಟೋರೆಂಟ್ ಮಾಲೀಕರ ಮೇಲಾಗಿರ್ಬೋದು, ಅಥವಾ ಇನ್ಯಾವುದೋ ಲಾಗರ್ಸ್ಗಳಾಗಿರ್ಬೋದು, ಅಥವಾ ಇನ್ಯಾವುದೋ ಆಡಿಯನ್ಸ್ಗಳಾಗಿರ್ಬೋದು, ಇವ್ರ ಮೇಲೆಲ್ಲ ನಾನು ತಪ್ಪಾಗಿ ಎಲ್ಲ ಹೇಳ್ತಾ ಇಲ್ಲ. ಇನ್ನು ಫೈನಲ್ ಪಾರ್ಟ್ ಕನ್ಕ್ಲೂಷನ್ ಅಂತ ಬಂದರೆ, ಕೆಲವೊಂದು ಸತಿ ಪ್ರಾಮಾಣಿಕವಾಗಿ ರಿವ್ಯೂ ಕೊಡೋರು ತುಂಬ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ಅಥವಾ ಬೇರೆ ಕಡೆಯಿಂದ ಬಂದಿರೋವಂಥ ವ್ಯಕ್ತಿಗಳಾಗಿರ್ಬೋದು. ಸೊ ಅವ್ರದ್ದು ಕೂಡ ನಾವು ಸಪೋರ್ಟ್ ಮಾಡೋಣ, ಇಲ್ಲ ಅಂತಲ್ಲ. ಬಟ್ ಚಿಕ್ಕ ಪುಟ್ಟ ಅಂಗಡಿಗಳನ್ನೂ ಕೂಡ ನಾವು ಸಪೋರ್ಟ್ ಮಾಡಬೇಕು. ಸೊ ಅವ್ರದ್ದು ಅಂತ ಒಂದು ಬದುಕಿರುತ್ತೆ ಅಲ್ವಾ. ₹1 ಇಲ್ದೇ ಕೆಲವರು ಸ್ಟಾರ್ಟ್ ಮಾಡಿ ಕೆಲವು ಲಾಗರ್ಸ್ಗಳು ₹1 ಇಸ್ಕೊಳ್ದೇನೆ ಪ್ರಮೋಷನ್ ಮಾಡಿಕೊಟ್ಟಿರೋರು ನಾವು ತುಂಬ ಜನ ಫ್ರೆಂಡ್ ಸರ್ಕಲಲ್ಲಿ ನಾವು ಕೂಡ ನೋಡಿದ್ದೀವಿ. ಯಾರಿಗೂ ಗೊತ್ತಿಲ್ಲದೆ ಕೆಲವೊಂದು ಸತಿ ಬೇರೆ ಬೇರೆ ಪೇಜಸ್ಗಳಾಗಿರ್ಬೋದು, ಫುಡ್ ಬ್ಲಾಗರ್ಸ್ದು, ಅವರು ಹೊಸ ರುಚಿಗಳನ್ನೆಲ್ಲ ಇಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ಚೆನ್ನಾಗಿರುತ್ತೆ ಅಂತ ಪ್ರಮೋಟ್ ಮಾಡಿರೋರು ಕೂಡ ನಾವು ನೋಡಿದ್ದೀವಿ. ಕೆಲವೊಂದು ಸತಿ ಹೋಗಿ ಟೇಸ್ಟ್ ಮಾಡಿದ್ದೀವಿ. ಕೆಲವೊಂದು ಸತಿ ಹೈಜಿನಾಗಿ ಎಲ್ಲ ಥರನೂ ಹೈಜಿನಿಂದ ಹಿಡಿದು ಟೇಸ್ಟ್ವರೆಗೂ ಎಲ್ಲ ಕೂಡ ಸಖತ್ತಾಗಿರುತ್ತೆ. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಇದೆಲ್ಲ ಒಂದು ಕಡೆ. ಆದರೆ ಇನ್ನು ಫೈನಲ್ ಕನ್ಕ್ಲೂಷನ್ ಏನು ಗೊತ್ತಾ, ಇಲ್ಲಿ ಊಟ ಅಥವಾ ಆಹಾರ ಅಂದರೆ ಕೇವಲ ಸೋಷಿಯಲ್ ಮೀಡಿಯಾ ಕಂಟೆಂಟ್ಗಳಲ್ಲ, ಪ್ರಮೋಷನ್ಸ್ ಅಲ್ಲ ಅಲ್ವಾ. ಮುಂದಿನ ಬಾರಿ ನೀವು ಫೋನ್ನ ತೆಗೆಯೋದು ಯಾವುದೇ ಫುಡ್ ಬ್ಲಾಗರ್ಸ್ಗಳನ್ನ ನೋಡಿ ಕೇವಲ ಕಣ್ಣಿನಿಂದ ನೋಡಬೇಡಿ. ಸ್ವಲ್ಪ ಯೋಚನೆ ಮಾಡಿ, ಪ್ರಶ್ನೆ ಮಾಡಿ, ಸರಿಯಾದ ಜನರನ್ನ ಮಾತ್ರ ಸಪೋರ್ಟ್ ಮಾಡಿ. ಯಾಕಂದರೆ ಒಂದು ವಿಡಿಯೋ ಯಾರ್ದೋ ಬದುಕನ್ನ ಕಟ್ಬೋದು ಅಥವಾ ಸಂಪೂರ್ಣವಾಗಿ ನಾಶ ಮಾಡ್ಬೋದು. ಆಯ್ಕೆ ನಮ್ಮ ಕೈಯಲ್ಲೇ ಇರಬೇಕು. ಕೆಲವು ಸೋಷಿಯಲ್ ಮೀಡಿಯಾಗಳನ್ನ ನೋಡಿ ಅಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿರುತ್ತೆ ಅಂತ ಬ್ಲೈಂಡಾಗಿ ಟ್ರಸ್ಟ್ ಮಾಡಿ, ಬಿಲೀವ್ ಮಾಡಿ ಅವ್ರನ್ನೆಲ್ಲ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಟ್ ದ ಎಂಡ್ ನಮಗೆ ಸ್ಯಾಟಿಸ್ಫೈ ಮಾಡೋದು ಊಟ ಮಾತ್ರ. ನೀವು ಎಷ್ಟೇ ದುರಹಂಕಾರ ಅಹಂಕಾರದಲ್ಲಿ ಇದ್ದರೂ ಕೂಡ, ತಂದೆ ತಾಯಿಗಳ ಜೊತೆ ಏನೇ ಜಗಳ ಮಾಡಿದರೂ ಕೂಡ, ತುಂಬ ಜನ ಹೊರಗಡೆಯಿಂದ ಕೆಲ್ಸಕ್ಕೆ ಬಂದು ಇಲ್ಲಿ ಸ್ಟೇ ಮಾಡಿಕೊಂಡು ಅಕ್ಕಪಕ್ಕ ಚಿಕ್ಕ ಪುಟ್ಟ ಅಂಗಡಿಗಳನ್ನೆಲ್ಲ ನೀವು ಚೆನ್ನಾಗಿರುತ್ತೆ. ಈಗ ಎಕ್ಸಾಂಪಲ್ ತಗೊಳ್ಳಿ, PGಲಿ ತುಂಬ ಜನಕ್ಕೆ ಊಟ ಸೆಟ್ ಆಗಲ್ಲ. ಯಾಕೆ, ನಾವು ತಿಂಗಳ ₹6,000 ₹6,500 ಎಲ್ಲ ಕಟ್ಟಿದ್ರೂ ಕೂಡ ಕೆಲವೊಂದು ಸತಿ ಫುಡ್ ಚೆನ್ನಾಗಿರಲ್ಲ. ನಾವು ಎಷ್ಟೊಂದು ಸತಿ ಕಂಪ್ಲೇಂಟ್ ಮಾಡಿದರೂ ಕೂಡ ಅವರು ನಮ್ಮ ಮೇಲೆ ಕೇರ್ ತೊಗೊಳ್ಳಲ್ಲ. ಹಿಂಗಾಗಿ ಕೆಲವ್ರು ಏನು ಮಾಡ್ತಾರೆ, ಕೆಲವರು ಔಟ್ಸೈಡಿಂದ ಫುಡ್ನ ಅಂದರೆ ಮನೆಗಳಿಂದನೇ ಫುಡ್ ಮಾಡ್ಕೊಂಬಂದು ಒಂದು ಫುಟ್ಪಾತಲ್ಲಿ ಇಲ್ಲ ಬೇರೆ ಇನ್ಯಾವುದೋ ಹೋಟ್ಲುಗಳಾಗಿರ್ಬೋದು, ಇಲ್ಲ ನಿಮ್ಗೆ ಇಷ್ಟ ಆಗುವಂಥ ಜಾಗದಲ್ಲಿ ಹೋಗಿ ನೀವು ತಿಂದರೂ ಕೂಡ ಅಟ್ ದ ಎಂಡ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಊಟದಲ್ಲಿ ಮಾತ್ರನೇ. ಸೊ ಆದಷ್ಟು ಊಟ ಮಾಡಿದ್ರೂ ಕೂಡ ಎಲ್ಲರೂ ಕೂಡ ಗೌರವ ಕೊಡಿ. ಫಾರ್ಮರ್ಸ್ಗಾಗಿರ್ಬೋದು, ಅಥವಾ ನೀವು ಫುಡ್ನ ವೇಸ್ಟ್ ಮಾಡದೆ ಅದನ್ನು
ಒಂದು ಅನ್ನಕ್ಕೆ ಒಂದೊಂದು ಅಗ್ಲಕ್ಕೂ ಒಂದೊಂದು ಬೆಲೆ ಇದೆ ಅಂತ ಹೇಳ್ತಾರೆ ಗೊತ್ತಾ. ಸೊ ಅದಕ್ಕೆ ಆದಷ್ಟು ರೆಸ್ಪೆಕ್ಟ್ ಮಾಡಿ. ಇವತ್ತಾಗಿತ್ತು ಈ ವಿಡಿಯೋ, ಆ್ಯಂಡ್ ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ. ಸೊ ಆ ಟೈಮ್ ನಾನು ಇನ್ನೊಂದು ಸತಿ ಕೂಡ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದೇ ಥರ ಮಾಲೀಕರಿಗೆ ನಾನೇನು ಬೈದಿಲ್ಲ, ಅಥವಾ ಫುಡ್ ಲಾಗರ್ಸ್ಗಾಗಿ ಬೈದಿಲ್ಲ, ಇಲ್ಲ ರೆಸ್ಟೋರೆಂಟ್ಗಾಗಿ ಬೈದಿಲ್ಲ. ಸೊ ಆದಷ್ಟು ನೀವು ಬ್ಲೈಂಡಾಗಿ ಟ್ರಸ್ಟ್ ಮಾಡದೆ, ಬಿಲೀವ್ ಮಾಡದೆ, ಯಾರನ್ನೂ ಕೂಡ ನಮ್ಮದೇ ನಿಮ್ಮೇ ಸ್ವಂತ ಇಚ್ಛೆಯಿಂದ ಹೋಗಿ ನೀವು ಫುಡ್ನ ಟೇಸ್ಟ್ ಮಾಡಿ ನಿಮ್ಮ ಸೋಲ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳಿ ಅಷ್ಟೇ. ಸಿ ಯು ಗೈಸ್. ನಮಸ್ಕಾರ.